ಸರ್ ಏನ್ ಸರ್ ಇದು ಇಷ್ಟು ಚೆನ್ನಾಗಿರೋ ಗಾಡಿ ಕೊಟ್ಟವ್ರಲ್ಲ ಸರ್. ನಾನ್ ಮೇನ್ ಸೆಟ್ ಅಲ್ಲಿ ಒಂದು ಉತ್ತಮವಾದ ಗಾಡಿ ಇಟ್ಕೋಬೇಕು ಅಂತಿದ್ದೆ, ಅದೇ ಮೇನ್ ಸೆಟ್ ನಮ್ ಕುಮಾರಸ್ವಾಮಿ ಕೊಟ್ಟರು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಪಿಕೆ ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆ ಸ್ವಾಗತ. ರೀಸೆಂಟ್ ಆಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಕುಮಾರಸ್ವಾಮಿ ಅವರು ಹಾಗೆ ಸೇಲ್ ಕಂಪ್ನಿ ಮತ್ತೆ ಟಿವಿಎಸ್ ಕಂಪ್ನಿ ಅವರು ಸೇರ್ಕೊಂಡು 388 ಅಂಗವಿಕಲರಿಗೆ ಉಚಿತವಾಗಿ ಎಲೆಕ್ಟ್ರಿಕ್ ಐಕ್ಯೂಬ್ ಸ್ಕೂಟರ್ ನ ಕೊಟ್ಟಿದ್ರು. ಇದ್ರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಆಗಿ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ ಜೊತೆ ಇದಾರೆ ಸರ್. ನಿಮ್ಮ ಹೆಸರು? ಶಿವಣ್ಣ ಕೆ ಅಂತನಾ? ನಿಮ್ ಊರ್ ಯಾವ್ದು? ಕಣಿವೆಕೊಪ್ಲು. ಓಕೆ ಸರ್, ಮೊದಲನೇದಾಗಿ ನಾನು ನಿಮ್ನ ಕೇಳೋದು, ಹೇಗ್ ಅನಿಸ್ತಿದೆ ಗಾಡಿ ಕೊಟ್ಟಿರೋದು ನಿಮ್ಗೆ? ಸರ್ ಬಹಳ ಹೆಲ್ಪ್ ಆಯ್ತೈತೆ. ಓಕೆ, ಒಳ್ಳೆ ಗಾಡಿ. ಮತ್ತೆ ಎಲೆಕ್ಟ್ರಾನಿಕ್ ಇಂಪಾರ್ಟೆಂಟ್ ಆಯ್ತು. ಯಾಕೆಂದ್ರೆ ಇವತ್ತಿನ ಪೆಟ್ರೋಲ್ ಕಾಸ್ಟ್ ಲೆಕ್ಕ ಹಾಕೊಂಡ್ರೆ ಈಗ ನಮ್ಮಂತವ್ರಿಗೆ ನಮಗ್ ಬರೋ ಅಮೌಂಟು ಇವೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ಗೆ ಒಳ್ಳೆ ಸೂಪರ್ ನಮ್ಗೆ ಅನಿಸ್ತೈತೆ. ನಿಜವಾಗ್ಲೂ ಒಂದು ಉತ್ತಮವಾದ ಕೆಲಸ ಮಾಡ್ತಾವ್ರೆ ಕುಮಾರಸ್ವಾಮಿ ಅವರು. ಮಾಡವ್ರೆ, ಅವ್ರನ್ನ ನೆನ್ಕೊಂಡು ನಾವು ಸ್ಮರಣೆ ಮಾಡ್ಬೇಕು. ಸೊ ಟೋಟಲ್ 388 ಜನ ಕೊಟ್ಟಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲೂ ಕೂಡ ಹಾಕಿದೆ. ಇಷ್ಟು ಕ್ವಾಲಿಟಿ ಇರೋ ಎಲೆಕ್ಟ್ರಿಕ್ ಸ್ಕೂಟರು ಇದುವರೆಗೂ ಯಾವ ಸರ್ಕಾರನೂ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ ಡಿಸೇಬಲ್ಡ್ಗೆ ಅಂತ. ಆ ವಿಡಿಯೋದಲ್ಲಿ ಒಬ್ರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೆ. ಅದು ಬಂದು 1 ವರ್ಷದ ಹಿಂದೆ ಬೇರೆ ಕಂಪ್ನಿ ಕೊಟ್ಟಿರೋದು, ಈಗ ಜಾಕಿ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಸೇರ್ಕೊಂಡು ಕೊಟ್ಟಿರೋದು. ಬಟ್ ಅದು ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ಬರ್ತಿದೆ. ಆ ವಿಡಿಯೋದಲ್ಲಿ ಅವರು ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ, ಅದರಲ್ಲೇ ನೀವು ನೋಡ್ಬೋದು. ಇನ್ನ ಈ ಗಾಡಿ ಬಗ್ಗೆ ಬಂದ್ರೆ, ಗಾಡಿ ಹೇಗ ಅನ್ನಿಸ್ತು ಸರ್ ನಿಮ್ಗೆ? ಸರ್ ಒಳ್ಳೆ ಕಂಪ್ನಿ, ಚೆನ್ನಾಗೈತೆ. ಮತ್ತೆ ಕ್ವಾಲಿಟಿ ಇಂಪಾರ್ಟೆಂಟ್. ಇವತ್ತು ತಗೊಂಬತ್ತೀವಿ ಗಾಡಿನ, ಪ್ರಾಬ್ಲಮ್ ಎಲೆಕ್ಟ್ರಾನಿಕ್ ಅಂದ್ರೇನೆ ಪ್ರಾಬ್ಲಮ್ ಅನ್ನೋದು ಮೇನ್ ಸೆಟ್ ನಮ್ಮಲ್ಲಿ ಬಂದ್ಬಿಡ್ತದೆ. ಯಾಕೆಂದ್ರೆ ಇವತ್ತು ಪೆಟ್ರೋಲ್ ಗಾಡಿ ಆದ್ರೆ ನಾವು ಏನೋ ನಾವೇ ರೆಡಿ ಮಾಡ್ಕೋಬೋದಿಲ್ಲ, ಒಂದಷ್ಟು ದೂರ ತಗೊಂಡು ಪೆಟ್ರೋಲ್ ತಗೊಬಂದು ಹಾಕೊಂಡು ನಾವು ಹೋಗ್ಬೋದು. ಆ ತರ ನಾವು ಮೇನ್ ಸೆಟ್ ಮಾಡಿಕೊಂಡಿರ್ತೀವಿ. ಈಗ ಎಲೆಕ್ಟ್ರಾನಿಕ್ ಗಾಡಿ ಇದ್ರೆ ಅದೇ ತರ ಕ್ವಾಲಿಟಿ ಐತೆ. ಯಾಕೆಂದ್ರೆ ಈಗ 115 ನಾವು ಫುಲ್ ಚಾರ್ಜಸ್ ಹಾಕಿದ್ರೆ 115 ಕಿಲೋಮೀಟರ್, ಫುಲ್ ಚಾರ್ಜ್ಗೆ 115 ಕಿಲೋಮೀಟರ್ ಬರುತ್ತೆ. ಮತ್ತೆ ಈಗ ನಾನು ಏನ್ 50% ಚಾರ್ಜ್ ಅಲ್ಲೇ ಅವ್ರ ಹಾಕಿದ ಚಾರ್ಜ್ ಎಲ್ಲ ನಾನು ಇನ್ನು ಓಡಿಸ್ತಾನೆ ಇದ್ದೀನಿ. ಅವ್ರು ಹಾಕಿರೋ ಚಾರ್ಜ್ ಎಲ್ಲ ನೀವು ಓಡಿಸ್ತಿದ್ದೀರಾ? ಓಡಿಸ್ತಾನೆ ಇದ್ದೀನಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಈಗ ನಾವು ಸುಮಾರು ಈಗ ನಾವು ಊರೊಳಗಡೆ ಓಡಾಡ್ಬೇಕು ಅಂದ್ರೆ ನಮ್ ಕೆಲಸ ಕಾರ್ಯ ಮಾಡ್ಬೇಕು ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ಸೊ ತುಂಬಾ ಖುಷಿ ಆಯ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರು ಕೊಟ್ಟಿರೋದು ಇದು ನಿಮ್ಗೆ? ತುಂಬಾ ಖುಷಿ ಆಯ್ತು. ತುಂಬಾ ಹೆಲ್ಪ್ ನೇಚರ್ಸ್ ಅವ್ರಿಗೈತೆ. ಅದ್ರಲ್ಲೂ ಅಂಗವಿಕಲರು ಮತ್ತೆ ವಯಸ್ಸಾದವರು ಹೇಳ್ಕೋಬೇಕಂದ್ರೆ ಅವ್ರ ಮೇನ್ ಸೆಟ್ ಅಲ್ಲೇ ಆಪತ್ ಬಾಂಧವ ಅನ್ನೋ ರೀತಿ ಅವರು ಕರುಣಾಮಯಿ ಜನಕ ಅವರು. ಸರ್, ಇನ್ನ ಗಾಡಿ ತಂದಾಗಿಂದ ಎಷ್ಟು ಕಿಲೋಮೀಟರ್ ಓಡಿಸಿದೀರಾ? ಸರ್ 132 ಕಿಲೋಮೀಟರ್ ಓಡಿಸೈತೆ. 132 ಕಿಲೋಮೀಟರ್ ಓಡಿಸಿದೀರಾ. ಸೊ ಹೆಂಗ ಅನ್ಸಿದೆ ಗಾಡಿ ಓಡಿಸೋದಿಕ್ಕೆ? ಕಂಫರ್ಟಬಲ್, ಸೂಪರ್. ಸೊ ಬಿಲ್ಡ್ ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತು? ತುಂಬಾ ಇಷ್ಟ ಆಯ್ತು ಸರ್. ಸರ್, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ತುಂಬಾ ಚೆನ್ನಾಗಿರೋ ಗಾಡಿ ಅಂದ್ರೆ ಟಿವಿಎಸ್ ಐಕ್ಯೂಬ್ ಮತ್ತೆ ಬಜಾಜ್ ಚೇತಕ್ ಅಂತ. ಈ 2 ಗಾಡಿ ಬಿಟ್ರೆ ಬಿಲ್ಡ್ ಕ್ವಾಲಿಟಿ ಆಗ್ಲಿ, ಮತ್ತೆ ಸರ್ವಿಸ್ ಆಗ್ಲಿ, ರಿಲಿಯಬಿಲಿಟಿ ಆಗ್ಲಿ, ಬ್ಯಾಟ್ರಿ ಕ್ವಾಲಿಟಿ ಆಗ್ಲಿ, ಇವೆರಡು ಗಾಡಿನಲ್ಲೇ ಟಾಪ್ ನಾಚ್ ಆಗಿರೋದು. ನಾನು ಯಾವಾಗ್ಲೂ ಸಜೆಸ್ಟ್ ಮಾಡ್ತಾ ಇರ್ತೀನಿ ನಮ್ಮ ವ್ಯೂವರ್ಸ್ಗೂ ಕೂಡ, ನೀವು ಎಲೆಕ್ಟ್ರಿಕ್ ಗಾಡಿ ಅಂತ ನೋಡೋದಾದ್ರೆ ಟಿವಿಎಸ್ ಐಕ್ಯೂಬ್ ಮತ್ತೆ ಬಜಾಜ್ ಚೇತಕ್ನ ಟಾಪ್ ಮೋಸ್ಟ್ ಪ್ರಯಾರಿಟಿಲಿ ಇಟ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ 2 ಗಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಬೇರೆ ಗಾಡಿ ನೋಡ್ಕೋಬಹುದು. ಸೊ ಈಗ ನಮ್ಮ ಹಳ್ಳಿ ಕಡೆ ಹೆಂಗೆ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಅಂದ್ರೆ ಎದುರ್ಕೋತಾರೆ. ಏನಪ್ಪಾ ಇದು ಬ್ಯಾಟ್ರಿ ಬ್ಲಾಸ್ಟ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ, ಇಲ್ಲ ಏನು ಬ್ಯಾಟ್ರಿ ಹೊಂಟೋದ್ರೆ 1 ಲಕ್ಷ ಖರ್ಚಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್, ನಾನು ಎಲೆಕ್ಟ್ರಾನಿಕ್ ಸ್ಕೂಟರ್ ತಗೋಬೇಕು ಅಂತ ಮೇನ್ ಸೆಟ್ ಅಲ್ಲಿ ನನಗೆ ಫಸ್ಟ್ ಟೈಮ್ ಗಾಡಿ ಓಪನ್ ಎಲೆಕ್ಟ್ರಾನಿಕ್ ಬರ್ತಲ್ಲ, ಅವಾಗ್ಲೇ ಮೇನ್ ಸೆಟ್ ಇಟ್ಕೊಂಡಿದ್ದೆ. ಅವಾಗಿಂದನು ಕ್ವಾಲಿಟಿ ಬಗ್ಗೆನೇ ಜಾಸ್ತಿ ನಾನು ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಅದನ್ನ ಯಾವ್ದಾರ ಒಂದು ಕ್ವಾಲಿಟಿ ಗಾಡಿನೇ ತಗೋಬೇಕು ಅನ್ನೋ ಆಸೆ ಇತ್ತು. ಆಮೇಲೆ ನಮ್ಮಂತ ಈಗ ಹ್ಯಾಂಡಿಕ್ಯಾಪ್ಟ್ ಹೆಲ್ಪಿಂಗ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಇವತ್ತು ನಾವೇನ್ ಯೋಚನೆ ಮಾಡ್ತೀವಿ, ಒಂದು ಎಲೆಕ್ಟ್ರಾನಿಕ್ ಗಾಡಿ ತಗೋತೀನಿ ಅಂದ್ರೆ ನಮಗ್ ಬೇಕಾಗಿರೋದು ಕಂಫರ್ಟಬಲ್, ಮತ್ತೆ ರೋಡಲ್ಲಿ ಎಲ್ಲೂ ಕೆಟ್ಟೋಗ್ಬಾರ್ದು. ಈಗ ಕೆಟ್ಟೋದ್ರೆ ನಾವ್ ಎಲ್ಲಿ ತಿಳಕಾಗುತ್ತೆ? ನಾವ್ ಹೋಗೋದೇ ಕಷ್ಟ ಇರುತ್ತೆ. ಈಗ ನಮ್ಗೆ ತಿರ್ಗಾ ಇನ್ನೊಬ್ರನ್ನ ಹೆಲ್ಪಿಂಗ್ ತಗೊಂಡು ಅವ್ರ ಕೆಲಸ ಬಿಟ್ಟು ಈ ಗಾಡಿನ ತಿರ್ಗಾ ಎಳ್ಕೊಂಡು ಹೋಗಿ ತಿರ್ಗಾ ಇದು ಸರ್ವಿಸ್ ಸೆಂಟ್ರಿಗೆ ತಗೊಂಡೋಗ್ಬೇಕು. ಮತ್ತೆ ಮೇನ್ ಇಂಪಾರ್ಟೆಂಟ್ ನಮ್ಗೆ ಸರ್ವಿಸ್. ಗಾಡಿಗೆ ಬೇಕಾಗಿರೋದೇನು? ಸರ್ವಿಸ್ ಸೆಂಟರ್. ಅದೇ ತರ ನಾವು ಆಲೋಚನೆ ಇಟ್ಕೊಂಡಿದ್ದು, ಅದೇ ನಮ್ಮ ಮೈಂಡ್ ಸೆಟ್ಗೆ ಏನ್ ಬಂತು ಅದೇ ತರ ನಮ್ಗೆ ಗಾಡಿ ಸಿಕ್ತು. ಇದು ಸುಮಾರು ವರ್ಷದಿಂದ ನಾನು ಯೋಚಿಸ್ತಾ ಇರ್ಬೇಕಾದ್ರೆ ಒಂದ್ ಒಳ್ಳೆ ಕ್ವಾಲಿಟಿ ಬೇಕು ಅನ್ನೋದು ಅನ್ಕೊಂಡಿದ್ದೆ. ಆ ಒಳ್ಳೆ ಕ್ವಾಲಿಟಿ ಗಾಡಿ ನಮಗ್ ಸಿಕ್ತು. ಓಕೆ, ಈಗ ನಿಮ್ಗೆ ಈ ಗಾಡಿನ ಯಾವ ತರ ಕೊಟ್ರು? ನೀವೇನಾದ್ರು ದುಡ್ಡು ಕಟ್ಟಿದ್ರ ಇದಕ್ಕೆ, ಇಲ್ಲ ಕಂಪ್ಲೀಟ್ ಫ್ರೀ ಆಗಿ ಕೊಟ್ರ? ಸರ್, 1 ಪೈಸನು ನಮ್ಗೆ ಚಾರ್ಜಸ್ ಬಿದ್ದಿಲ್ಲ. 1 ರೂಪಾಯಿನೂ ಕಟ್ಟಿಸ್ಕೊಳ್ಳಿಲ್ಲ?
ರೂಪಾಯಿ ಬೇಡ, ಈ ಎಕ್ಸ್ಟ್ರಾ ವೀಲ್ಸ್ ಹಾಕ್ಸಿದ್ರಲ್ಲ ಅದಕ್ಕೂ ಯಾವುದಕ್ಕೂ ಕೂಡ ನಮ್ ಚಾರ್ಜಸ್ ಬಿದ್ದಿಲ್ಲ. ಸೊ ಹಂಗೆ ಡೈರೆಕ್ಟ್ ಆಗಿ ಡೈರೆಕ್ಟ್ ನಿಮ್ನ ಯಾವ ತರ ಸೆಲೆಕ್ಟ್ ಮಾಡಿದ್ರು? ಈಗ ತುಂಬಾ ಜನ ಇರ್ತಾರೆ ಡಿಸೇಬಲ್ಡ್, ಸೊ ಯಾವ ತರ ಸೆಲೆಕ್ಟ್ ಮಾಡಿದ್ರು ನಿಮ್ನ? ಸರ್ ನಮ್ದು 75% ಮೇಲೆ ಗಾಡಿ ಕೊಟ್ರು. 75% ಅಂದ್ರೆ ಈಗ ಡಿಸೇಬಿಲಿಟಿ 75% ಮೇಲ್ಗಡೆ ಇರಬೇಕು. 75% ಇರ್ಬೇಕು. ಆದ್ರೆ ಈಗ ನಮ್ ಕುಮಾರಸ್ವಾಮಿ ಅವರು ಎಲ್ಲಾರ್ಗು ಒಂದು ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದೀನಿ. ನಂದು 75% ಇತ್ತು. 75% ಇರೋರ್ಗೆ ಭೇದ ಭಾವ ಮಾಡಿಲ್ಲ, ಮತ್ತೆ ಕಮ್ಮಿ ಇರೋರ್ಗು ಅವರು ಏನ್ ಮಾಡಿಲ್ಲ. ಹ್ಯಾಂಡಿಕ್ಯಾಪ್ಟ್ ಅವ್ರು ಯಾವ ರೀತಿ ನೋಡಿದ್ರೆ ಒಂದ್ ಜೀವನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿ ಇದ್ರೆ ಎಲ್ರಿಗೂ ಕವರ್ ಮಾಡವ್ರೆ. ನಾವೇನ್ ಮಾಡ್ದು ಅಂದ್ರೆ ಅಪ್ಲಿಕೇಶನ್ ಹಾಕ್ತು ಸರ್ಕಾರಕ್ಕೆ. ಎಷ್ಟ್ ದಿನದಿಂದ ಅಪ್ಲಿಕೇಶನ್ ಹಾಕಿದ್ ನೀವು? ಸರ್ 8 ತಿಂಗಳಾಯ್ತು. 8 ತಿಂಗಳಿಂದನೇ ಹಾಕಿದ್ರಾ? ಯಾರು ನಿಮ್ಗೆ ಹೇಳಿದ್ದು ಈ ತರ ಫ್ರೀ ಗಾಡಿ ಕೊಡ್ತಾ ಇದಾರೆ, ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಯಾರು ಹೇಳಿದ್ದು? ನಮ್ದು OP ಮಾಮೂಲಿ ಇದು ತಾಲೂಕ್ ಪಂಚಾಯತಿಯಿಂದ ಒಬ್ರು ನೇಮ್ಸ್ ಗ್ರಾಮ ಪಂಚಾಯತಿ ಅವ್ರು ಹೇಳಿದ್ರು. ಅದಾದ್ಮೇಲೆ ನಮ್ಗೆ ಮತ್ತೆ ತಿರ್ಗಾ ಆಕ್ಸಿಡೆಂಟ್ ಆಯ್ತು. ಹೌದಾ? ತಿರ್ಗಾ ಆಕ್ಸಿಡೆಂಟ್ ಆಯ್ತು. ಮನೇಲೇ ಇದ್ದೆ. ನಮ್ಮ ಪುಟ್ಟರಾಜಣ್ಣವರ ಅಣ್ಣನ ಮಗ ಅಶೋಕ್ ಅಣ್ಣವರು ಮತ್ತೆ ನಮ್ ಚಿಕ್ಕಪ್ಪ ಅಂತ ST ನಾಗರಾಜ್ ಅವರು, ನಾಗಣ್ಣವರು, ಅವರು ನನ್ನ ಪರಿಸ್ಥಿತಿ ನೋಡಿ ಒಂದ್ ಗಾಡಿ ಕೊಡ್ಸ್ಬೇಕನಪ್ಪ ಇವನ್ಗೆ ಅಂತ ಅನ್ಕೊಂಡು ಅಪ್ಲಿಕೇಶನ್ ಹಾಕಕ್ ಕೇಳಿದ್ರು. ಮತ್ತೆ ಅವರೇ ಕರ್ಕೊಂಡು ಹೋಗಿ MP ಆಫೀಸ್ಗೆ ಹೋಗಿ ಅರ್ಜಿ ಕೊಟ್ಟೆ. ಅವ್ರು ಇದು ಗಾಡಿ ನೋಡಪ್ಪ, ಇವ್ರಿಗೆ ಹೆಲ್ಪಿಂಗ್ ಬೇಕೇ ಬೇಕು, ಅವ್ರಿಗೆ ಆ ಗಾಡಿ ಕೊಡ್ಲೇಬೇಕು ಅಂತ ಹೇಳಿ ಈ ಗಾಡಿ ನಮ್ಗೆ ಕೊಡ್ಸವ ಸರ್. ಇದನ್ನ ನಿಮ್ಗೆ ಕೊಡೋ ಫಂಕ್ಷನ್ ಯಾವ ತರ ಇತ್ತು? ದೊಡ್ಡದಾಗಿ ಫಂಕ್ಷನ್ ಮಾಡಿದ್ರು ನೋಡಿದೆ ನಾನು ಈ ವಿಡಿಯೋಸ್ ಅಲ್ಲೆಲ್ಲ. ಸೊ ಇದ್ರ ಕೊಡ್ಬೇಕಾದ್ರೆ ಫಂಕ್ಷನ್ ಯಾವ ತರ ಇತ್ತು ಸರ್? ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲಿ ಎಷ್ಟು ಹಳ್ಳಿಗಳಿವೆ, ಅಷ್ಟು ಜನರನ್ನು ಕರೆದಿ ಈ ಫಂಕ್ಷನ್ಗೆ ಅವರ ಏನ್ ಹೆಲ್ಪಿಂಗ್ ನೇಚರ್ ಐತೆ. ಒಂದ್ ಫಂಕ್ಷನ್ ಮಾಡ್ತೀನಿ ಅಂದ್ರೆ ಅವರು ಈ ಸುಮಾರು ಆ ಕಾರ್ಯಕ್ರಮದಲ್ಲಿ ಗುದ್ದಿಲ್ ಪೂಜೆ ಮಾಡಿದ್ರು. ಒಂದ್ 14 ಕೋಟಿ ವೆಚ್ಚದಲ್ಲಿ VC ಫಾರಂ ಗುದ್ಲಿ ಪೂಜೆ ಮಾಡಿದ್ರು. ಮತ್ತೆ ಕ್ರೀಡಾಕೂಟ ಗೆಲ್ಪಾಗ್ಲಿ ಅಂದ್ಬಿಟ್ಟು ಸುಮಾರು ನಮ್ಮ ಮಂಡ್ಯದಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ರೀಡೆಗಳಿಗೆ ಉತ್ತೇಜನ ಕೊಡೋಕ್ಕೋಸ್ಕರನೇ 14 ಕೋಟಿಗಿಂತ ಹೆಚ್ಚು ಅಧಿಕ ಮೊತ್ತವನ್ನು ಹಾಕಿ ಅವರ ಅನುದಾನದಲ್ಲಿ ಅವರ ಅಥವಾ ಸಚಿವ ಇದ್ರಲ್ಲಿ ಅಮೌಂಟ್ ಹಾಕೊಂಡು ಮತ್ತೆ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡಿದ್ರು. ಲ್ಯಾಪ್ಟಾಪ್ ನ ಕೊಟ್ರಾ? ಹೌದು ಸರ್, ಬಡ ಮಕ್ಕಳಿಗೆ ಲ್ಯಾಪ್ಟಾಪ್. ಎಷ್ಟು ಜನ ಕೊಟ್ರು ಮಕ್ಕಳಿಗೆ? ಸುಮಾರು ಒಂದ ಲೆಕ್ಕ ಇಲ್ಲ ಸರ್, ಸುಮಾರು ಒಂದ್ 50 ಮೇಲೆ ಒಂದ್ 100 ಗಂಟೆ ಇರ್ಬೋದು ಸರ್. 100 ಗಂಟೆ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ರು, ಎಜುಕೇಶನ್ ಹೆಲ್ಪ್ ಆಗ್ಲಿ ಅಂತ. ಮತ್ತೆ ನಮ್ಮಂತ ಅಂಗವಿಕಲರಿಗೆ 388 ಏನು ಅರ್ಜಿ ಹಾಕಿದೋ, ಒಂದು ನಾವು MP ಆಫೀಸ್ಗೆ ಎಷ್ಟು ಅರ್ಜಿ ಹಾಕಿದೋ ಅವ್ರಿಗೆ ಯಾರಿಗೂ ಭೇದ ಭಾವ ಮಾಡದೆ, ಯಾರನ್ನು ಹಿಂದೆ ತಳ್ಳದೆ ಪ್ರತಿ ಒಬ್ಬರಿಗೂ ಗಾಡಿ ಕೊಟ್ರು ಸರ್. ಹೌದು ಸರ್, ಈಗ ಅಲ್ಲಿ ಯಾವುದೇ ತರದ ರಾಜಕೀಯ ಭಾವನೆಯನ್ನು ಇಟ್ಕೊಳ್ಳದೆ ಆ ಪಕ್ಷ ಈ ಪಕ್ಷ ಅಂದೇನೆ ಯಾರು ಈಗ ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಾ ಅದೇನು ಕೇಳಲಿಲ್ಲ. ಅವ್ರು ಆ ಪಕ್ಷನೇ ಇಟ್ಕೊಂಡು ಅವ್ರ ಪಕ್ಷ ಭೇದ ಅವ್ರು ಹೆಲ್ಪಿಂಗ್ ನೇಚರ್ ಇಷ್ಟೇ ಅವ್ರ ಮೇನ್ ಸೆಟ್. ಇವ್ರು ನಮ್ ಪಕ್ಷದವರು, ನಾವು ಇವ್ರಿಗೆ ಕೊಡ್ಬೇಕು ಅನ್ನೋದು ಅವ್ರ ಭಾವನೆ ಇಲ್ದೇನೆ, ಮತ್ತೆ ಆ ಪಕ್ಷದವರು ಅನ್ನೋ ಭಾವನೆ ಇಲ್ದೇನೆ ಎಲ್ಲರಿಗೂ ಸಹಾಯ ಮಾಡಿದಂತ ಮಹಾನ್ ಏಕೈಕ ವ್ಯಕ್ತಿ ನಮ್ಮ ಕುಮಾರಸ್ವಾಮಿ ಅವರು ಸರ್. ಬಟ್ ಇಷ್ಟು ಚೆನ್ನಾಗಿರೋ ಗಾಡಿ ಯಾರು ಇದುವರೆಗೂ ಗೌರ್ಮೆಂಟ್ ಯಾರಿಗೂ ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ನನಗೆ ಖುಷಿಯಾಗಿ ಹೇಳಿದ್ದು ಅಷ್ಟೇ. ಈಗ ಇದನ್ನ ಕುಮಾರಸ್ವಾಮಿ ಅವ್ರು ಕೊಡೋ ಬದಲು ಬೇರೆ ಯಾರೇ ಕೊಟ್ಟಿದ್ರು ಕೂಡ ನಾನು ಅವಾಗ್ಲೂ ಇಷ್ಟೇ ಖುಷಿಯಾಗಿ ವಿಡಿಯೋ ಮಾಡ್ತಿದ್ದೆ. ನಾನು ಇಲ್ಲಿ ಯಾವುದೇ ರಾಜಕೀಯ ಪಕ್ಷ ಅಥವಾ ರಾಜಕೀಯ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಆಗಿರೋ ಒಳ್ಳೆ ಕೆಲಸದ ಬಗ್ಗೆ ಮಾತಾಡ್ತಾ ಇರೋದು ಸರ್. ಇನ್ನ ಫ್ಯಾಮಿಲಿ ಕಂಫರ್ಟ್ ಎಲ್ಲ ಹೇಗಿದೆ ಇದರಲ್ಲಿ? ನೀವು ಆರಾಮಾಗಿ ಇಬ್ರು ಕುತ್ಕೊಂಡು ಆರಾಮಾಗಿ ಹೋಗ್ಬೋದು, ಮತ್ತೆ ಮಕ್ಕಳನ್ನು ನೀವು ಮುಂದೆ ನಿಲ್ಸ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಕಂಫರ್ಟ್ ಎಲ್ಲ ಹೇಗಿದೆ? ಕುತ್ಕೊಂಡು ಫ್ಯಾಮಿಲಿ ಎಲ್ಲ ಕುಣಿಸ್ಕೊಂಡು ಓಡಿಸಿದ್ರ ಆರಾಮಾಗಿ ಹೋಗ್ಬೋದು ಸರ್. ಹೋಗ್ಬೋದಾ? ಹೋಗ್ಬೋದು ಸರ್. 2 ಮಕ್ಕಳು, ಮಿಸಸ್, ಆರಾಮಾಗಿ ಹೋಗ್ಬೋದು. ಸೊ ಹಿಂದೆನೂ ಕೂಡ ಬ್ಯಾಕ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಒಂದು ಉತ್ತಮವಾದ ಕೆಲಸ ಅದು. ಈಗ ನೋಡಿ, ಈಗ ಇವರು ಕೊಡ್ತಾ ಇದಾರೆ, ಅಂಗವಿಕಲರು ಕೊಡ್ತಾ ಇದಾರೆ ಅನ್ಬಿಟ್ಟು ಇದ್ರಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ಬೋದಿತ್ತು. ಅಂದ್ರೆ ಈಗ ಬ್ಯಾಕ್ ರೆಸ್ಟ್ ಕೊಡ್ದೇನೆ, ಏನು ಆಕ್ಸೆಸರೀಸ್ ಹಾಕ್ಸ್ದೇನೆ, ಆ ಕಡೆ ವೀಲ್ಸ್ ನೀವೇ ಹಾಕೊಳ್ಳಿ ಅಂತಾನು ಹೇಳಿದ್ರೆ ಏನ್ ಸರ್ ಹಾಕ್ಸ್ಕೊತಿರ್ನಲ್ವಾ ಸರ್? ನೀವು ಹಾಕ್ಸ್ಕೊಳ್ಳೇಬೇಕಾಗಿತ್ತು, ಯಾಕೆಂದ್ರೆ ನಮ್ಗೆ ಆತರ ಹೇಳಿದ್ರೆ ಹಾಕ್ಸ್ಕೊಳ್ಳೇಬೇಕಾಗಿರೋದು. ಬಟ್ ಏನಂದ್ರೆ ಎಲ್ಲ ಪ್ರತಿಯೊಂದನ್ನು ಅವರೇ ಕಂಪ್ಲೀಟ್ ಆಗಿ ಮಾಡ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದಕ್ಕೆ ನೀವು ಏನು ಎಕ್ಸ್ಟ್ರಾ ಏನು ಹಾಕ್ಸ್ಬೇಕಾಗಿಲ್ಲ ಅಲ್ವಾ? ಮ್ಯಾಟ್ ಕೂಡ ಅವರೇ ಕೊಟ್ಟಿರೋದಾ? ಹೌದು ಸರ್, ಮ್ಯಾಟ್ ಕೂಡ ಹಾಕವ್ರೆ. ನಮ್ಮಲ್ಲಿ ಈಗ ಯಾವ್ದೇ ತರದ ಕಾಸ್ಟ್ ಹಾಕು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೋಬೇಕು ಅನ್ನೋ ಒಂದೇ ₹1 ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸ್ಬೇಕಾಗಿಲ್ಲ. ಇದೆಲ್ಲ ನಂಗೆ ಸಿಕ್ಕಾಬಡೆ ಖುಷಿ ಆಯ್ತು. ಸೀಟ್ ಕವರ್ ಕೂಡ ಎಲ್ಲ ಪ್ರತಿಯೊಂದು ಆಕ್ಸೆಸರೀಸ್ ಹಾಕಿ ಕೊಟ್ಟಿದ್ದಾರೆ ಗಾಡಿನ. ಸರ್ ಈಗ ಕೊನೆಯದಾಗಿ ಈಗ ಕುಮಾರಸ್ವಾಮಿ ಅವರು ನಿಮ್ಗೆ ಈ ಗಾಡಿನ ಕೊಟ್ಟಿರೋದ್ರಿಂದ
ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಎಲೆಕ್ಷನ್ ಅಲ್ಲಿ ವೋಟ್ ಹಾಕೋ ಜನಗಳಿಗೆ ಏನ್ ಹೇಳ್ತೀರಾ? ಯಾಕೆ ವೋಟ್ ಹಾಕ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ನಿಮ್ ಪ್ರಕಾರ? ಸರ್ ಬೇಜಾನ್ ಕಾರಣಗಳಿದೆ. ಅವ್ರನ್ನ ಏನಕ್ಕೆ ಗೆಲ್ಸ್ಬೇಕು ಅಂದ್ರೆ ನಿಸ್ವಾರ್ಥವಾಗಿ ಹೇಳ್ತೀನಿ ಕೇಳಿ ಸರ್. ಈ ಪ್ರತಿಯೊಂದವರು ಮುಖ್ಯಮಂತ್ರಿ ಆಗ್ತಾಗಿಂದನೂ ಎಲ್ಲಾನು ನೋಡ್ಕೊಂಡು ಹೋದ್ರೆ ರೈತರಿಗೆ ಸಾಲ ಮನ್ನಾ ಆಗಿರ್ಬೋದು, ಗ್ರಾಮ ವಾಸ್ತವ್ಯ ಆಗಿರ್ಬೋದು, ನೇರವಾಗಿ ಅವರ ಕುಂದುಕೊರತೆಗಳನ್ನ ನೀಗಿಸೋ ವಿಷಯಗಳಾಗ್ಬೋದು, ಯಾವುದೇ ಥರದ ಜಾತಿ ಭೇದ ಭಾವ ಮಾಡ್ದೇನೆ ಇಂಪಾರ್ಟೆಂಟಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಇಂಡಿಯಾದಲ್ಲಿ ಜಾತಿ ಅನ್ನೋ ಸಂಘರ್ಷ ಜಾಸ್ತಿ ಆಗೈತೆ. ಅವ್ರ ಮೇನ್ ಸೆಟ್ಟಲ್ಲಿ ಯಾವುದೇ ಥರದ ಜಾತಿ ಭೇದ ಭಾವ ಇಲ್ಲದೆ ಈಗ ನಮಗೆ ಅಂಗವಿಕಲರು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಎಲ್ಲ ಒಕ್ಕಲಿಗ ಜನಾಂಗದ ಹಿಂದೂ ಧರ್ಮ ಅನ್ನೋ ಎಲ್ಲ ಪ್ರತಿಯೊಂದು ಜನರಿಗೂ ಸಿಕ್ಕೈತೆ ಈ ಸವಲತ್ತು. ಅವರು ನಮ್ಮ ಪಕ್ಷದವರು ಅಂದ್ಕೊಂಡು ಬರೀ ಪಕ್ಷಕ್ಕೋಸ್ಕರನೇ ದುಡಿಯೋ ಕಾರ್ಯಕರ್ತರು ಅಥವಾ ಅವ್ರ ಮಕ್ಳಿಗೋಸ್ಕರನೂ ಗಾಡಿ ಕೊಟ್ಟಿಲ್ಲ. ಜಾತಿ ಅಂದ್ಕೊಂಡು ಇದೇ ಜಾತಿ ಕೊಡಬೇಕು ಅಂತ ಅಂದ್ಕೊಂಡು ಅವರು ಒಕ್ಕಲಿಗರು ಅಂದ್ಕೊಂಡು ಬರೀ ಒಕ್ಕಲಿಗರು ಮಕ್ಳಿಗೆ ಗಾಡಿ ಕೊಟ್ಟಿಲ್ಲ. ಇಂಪಾರ್ಟೆಂಟಾಗಿ ನಾವು ತಿಳ್ಕೊಬೇಕಾದಂದರೆ ಯಾವುದೇ ಥರದ ಜಾತಿ ರಾಜಕೀಯ ಅನ್ನೋ ಕಾನ್ಸೆಪ್ಟ್ ಬಿಟ್ಬಿಟ್ಟು ಅವರು ಉತ್ತಮವಾಗಿ ಎಲ್ರಿಗೂ ತಲುಪಬೇಕು ಒಂದು ಉತ್ತಮವಾದ ಕೆಲಸ, ಅವ್ರ ಹೆಲ್ಪಿಂಗ್ ನೇಚರ್ ಇಟ್ಕೊಂಡು ಮಾಡಬೇಕು ಅನ್ನೋ ಅವರ ಮೈಂಡ್ ಸೆಟ್ಟು ಭಾಳ ಚೆನ್ನಾಗೈತೆ. ಅವರು ಒಂದು ಪಂಚಯೋಜನೆ ಅಂತ ಹೋದ್ಸಲ ಎಲೆಕ್ಷನಲ್ಲಿ ಇಟ್ಕೊಂಡ್ರು. ಅದು ಮೈಂಡ್ ಸೆಟ್ಟು ಎಷ್ಟು ಉತ್ತಮವಾದ ಅಂತ ಅಂದ್ಕೊಂಡ್ರೆ ಯೋಚನೆ ಮಾಡಿ. ಪಂಚಯೋಜನೆ, ಉಚಿತ ಶಿಕ್ಷಣ, ಉಚಿತ ಆರೋಗ್ಯ, ಇನ್ನು ಮುಂತಾದ 3 ಕಾರ್ಯಕ್ರಮಗಳನ್ನ ಇಟ್ಕೊಂಡ್ರು. ಇವತ್ತು ನಮ್ಮ ಅಭಿವೃದ್ಧಿ ಹೊಂದಬೇಕು ಅಂದರೆ ಇಂಪಾರ್ಟೆಂಟಾಗಿ ಆರೋಗ್ಯ ಬೇಕು. ಆರೋಗ್ಯ ಇಂಥ ವ್ಯಕ್ತಿ ಸ್ವಂತವಾಗಿ ದುಡಿಮೆ ಮಾಡ್ತಾನೆ. ಆ ದುಡಿಮೆಯಿಂದಲೇ ಹಲವಾರು ಟ್ಯಾಕ್ಸ್ ಆಗ್ಬೋದು, ಹಲವಾರು ಅಭಿವೃದ್ಧಿ ಕೆಲಸ ಅವರೇ ಮಾಡ್ಬೋದು. ಅದು ಇಂಪಾರ್ಟೆಂಟ್. ನಾವು ತಗೊಂಡೋಗೋ ಹಾಸ್ಪಿಟ್ಲಿಗೆ ನಾವು ದುಡಿಯೋ 3/4% ದುಡ್ಡು, ಅರ್ಧ ಅಲ್ಲ, ಕಾಲು ಭಾಗ ಅಲ್ಲ, 3/4% ದುಡ್ಡ ನಾವು ಹಾಸ್ಪಿಟ್ಲಿಗೆ ಹಾಕ್ತಿದ್ದೀವಿ, ಎಜುಕೇಷನ್ಗೆ ಹಾಕ್ತಿದ್ದೀವಿ. ಇವೆಲ್ಲವನ್ನು ಅವರ ಹಲವಾರು 3-5 ಯೋಜನೆಗಳಲ್ಲಿ ತರಬೇಕು ಅಂತ ಆಸೆ ಪಟ್ಕೊಂಡಿದ್ರು. ಆ ಯೋಜನೆ ಈಡೇರಬೇಕು ಅಂದರೆ ನಮ್ಮ ಮತ್ತೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು ಅಂತ ನಿಸ್ವಾರ್ಥವಾಗಿ ನಾನು ಬಯಸ್ತೀನಿ ಸರ್. ಪ್ರತಿಯೊಬ್ಬರ ಮನಸ್ಸಲ್ಲೂ ಐತೆ. ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಅವ್ರಿಗೆ ಇಂಪಾರ್ಟೆಂಟಾಗಿ ಆಯುಸ್ಸು ಆರೋಗ್ಯ ಕೊಡಲಿ ಅನ್ನೋದು ನನ್ನ ಒಂದು ಬಯಕೆ ಸರ್. ಓಕೆ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಗೈಸ್ ಬನ್ನಿ, ಈಗ ಈ ಗಾಡಿ ಬಗ್ಗೆ ಕಂಪ್ಲೀಟ್ ವಾಕ್ ಅರೌಂಡ್ ರಿವ್ಯೂ ಮಾಡ್ತೀನಿ. ಇದನ್ನು ಓಡಿಸಲ್ಲ, ಏನಕ್ಕೆ ಅಂದರೆ ಇದು ಅಂಗವಿಕಲರಿಗೆ ಕೊಟ್ಟಿರೋ ಗಾಡಿ. ಇದನ್ನು ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಇದನ್ನು ನಾನು ಓಡಿಸಿದ್ರೆ ತಪ್ಪಾಗ್ಬಿಡುತ್ತೆ. ಸೊ ನಾನು ಇದ್ರ ಬಗ್ಗೆ ಕಂಪ್ಲೀಟಾಗಿ ವಾಕ್ ಅರೌಂಡ್ ಅಂದರೆ ಸುತ್ತ ತೋರಿಸಿ ಈ ಗಾಡಿ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಗೈಸ್, ಫಸ್ಟು ನಾನು ನಿಮಗೆ ಇದ್ರದ್ದು ಕೀ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇದೆ ಕೀ. ಸೊ ವೇವ್ ಕೀ ಬರುತ್ತೆ ನಿಮ್ಗೆ. ನಾರ್ಮಲ್ ಆಗಿ ನೋಡಿದ್ರ ಅದಕ್ಕೆ ಕ್ವಾಲಿಟಿ ಅಂತ ಹೇಳೋದು ನಾನು. TVS ಮತ್ತೆ ಬಜಾಜ್ನ ಈ ಗಾಡಿ ವಿತರಿಸಿದವ್ರದ್ದು ಅಂದ್ರೆ ಕುಮಾರಸ್ವಾಮಿ ಅವ್ರದ್ದು ಫೋಟೋ ಇದೆ, ಮತ್ತೆ ನರೇಂದ್ರ ಮೋದಿ ಅವ್ರ ಫೋಟೋ ಇದೆ. ಹಾಗೇನೆ ಇಲ್ಲಿ ಬಾಕ್ಸ್ ಶೇಪ್ ಅಲ್ಲಿ ಮಿರರ್ಸ್ ಇದೆ. ಮಿರರ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಇನ್ನ ಲಿವರ್ಸ್ ಬಂದು ಅಲ್ಯೂಮಿನಿಯಂ ಇದರಲ್ಲಿ ಫಿನಿಶ್ ಆಗಿದೆ. LED DRL ನೋಡಬಹುದು. ನೆಕ್ಸ್ಟ್ ಇಲ್ಲಿ TVS ಒಂದು ಲೋಗೋ ಇದೆ. ಹಾಗೇನೆ ಇಲ್ಲಿ iQube ಲೋಗೋ ಇದೆ. ಇದರಲ್ಲಿ ಕಂಪ್ಲೀಟ್ LED ಲೈಟ್ಸ್ ಬರುತ್ತೆ. ಯಾವುದೇ ರೀತಿ ಹ್ಯಾಲೋಜನ್ ಲೈಟ್ಸ್ ಬರಲ್ಲ. ಇಂಡಿಕೇಟರ್ ಆಗ್ಬೋದು, ಹೆಡ್ಲೈಟ್ ಆಗ್ಬೋದು, ಎಲ್ಲ LED ಬರೋದು ಇದರಲ್ಲಿ. ಇನ್ನು ಫ್ರಂಟ್ ಟು ಬ್ಯಾಕು TVS ಟೈರ್ಸ್ ಬರುತ್ತೆ. ಅಬ್ಸಲ್ಯೂಟ್ಲಿ TVS ಕಂಪ್ನಿ ಗಾಡಿ ಅಂದಮೇಲೆ TVS ಟೈರ್ಸ್ ಕೊಡಲೇಬೇಕು. ಟೈರ್ ಸೈಜ್ ಬಂದು 90/90 12 ಇಂಚಸ್ ಟೈರು. ಫ್ರಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ, ನೋಡ್ಬೋದು ನೀವು. ಬ್ಯಾಕ್ ಅಲ್ಲಿ ಅಪ್ ಮೌಂಟೆಡ್ ಮೋಟಾರ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ಬೆಲ್ಟ್ ಡ್ರೈವ್ ಆಗ್ಬೋದು, ಚೈನ್ ಡ್ರೈವ್ ಆಗ್ಬೋದು, ಏನು ಬರಲ್ಲ. ಇದರಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಟೈರ್ಗೆ ಮೌಂಟ್ ಮಾಡ್ಬಿಟ್ಟಿದ್ದಾನೆ ಮೋಟರ್ನ. ಇದರಿಂದ ನಿಮಗೆ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ. ಏನಕ್ಕೆ ಅಂದ್ರೆ ಬೆಲ್ಟ್ ಚೇಂಜ್ ಮಾಡಬೇಕು, ಚೈನ್ ಚೇಂಜ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇರಲ್ಲ. ಇಲ್ಲಿ ಕೆಳಗಡೆ ಒಂದು TVS ಎಲೆಕ್ಟ್ರಿಕ್ ಬ್ಯಾಡ್ಜಿಂಗ್ ಇದೆ. ಆಮೇಲೆ ಇದರಲ್ಲಿ ಬ್ಯಾಕ್ ಅಲ್ಲಿ ಡಬಲ್ ಸಸ್ಪೆನ್ಷನ್ ಬರುತ್ತೆ. ಫ್ರಂಟ್ ಅಲ್ಲೂ ಕೂಡ ಸೇಮು ಡಬಲ್ ಸಸ್ಪೆನ್ಷನ್ ಬರೋದು. ಇದು ಅಂಗವಿಕಲರಿಗೋಸ್ಕರ ಮಾಡಿರೋ ಗಾಡಿ ಆಗಿರೋದ್ರಿಂದ ಆ ಕಡೆ ಈ ಕಡೆ 2 ಟೈರ್ಸ್ ನ ಕೊಟ್ಟಿದ್ದಾನೆ. ಈ ಟೈರ್ಸ್ಗೆ ಸಸ್ಪೆನ್ಷನ್ ಕೂಡ ಇದೆ, ನೋಡ್ಬೋದು ಇಲ್ಲಿ. ಸೊ ಈ ಕಡೆನೂ ಕೂಡ 2 ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಇದೇನು ಸರ್ ಇದು? ಇಲ್ಲಿದೆ, ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಇದೆ. ಏನ್ ಸರ್ ಅದು? ಸೊ ಸ್ಟಿಕ್ ಇದು ನಮ್ಮ ಹ್ಯಾಂಡಿಕ್ಯಾಪ್ಟ್ನವರು ನಾವು ಸ್ಟಿಕ್ ಉಪಯೋಗಿಸ್ತೀವಲ್ಲ. ಓ, ಈಗ ವಾಕಿಂಗ್ ಸ್ಟಿಕ್ ವಾಕಿಂಗ್ ಸ್ಟಿಕ್ ನ ಇಟ್ಕೊಳ್ಳೋದಕ್ಕ ಇದು? ಹೌದು ಸರ್. ಓಕೆ, ಈಗ ಕಾಲು ತುಂಬಾ ಪ್ರಾಬ್ಲಮ್ ಇರುತ್ತಾರಲ್ಲ, ಅವರು ಸ್ವತಃ ನಡೆಯಕ್ಕಾಗಲ್ಲ ಅಂದ್ರೆ ವಾಕಿಂಗ್ ಸ್ಟಿಕ್ ಇಟ್ಕೊಂಡು. ಓಕೆ ಓಕೆ. ಯಾಕೆ ಇಟ್ಕೊಂಡು ಮತ್ತೆ ನಾವು ಸ್ಕೂಟರ್ ನಿಲ್ಸ್ಬಿಟ್ಟು ಸೊ ಅದ್ರ ಸಪೋರ್ಟ್ನು ಕೊಟ್ಬಿಟ್ಟಿದ್ದಾರೆ. ಹೌದು ಸರ್. ಸೊ ಇದನ್ನ ತಗೊಂಡವರು ಏನು ಮಾಡಿಸ್ಬೇಕಾಗಿಲ್ಲ ಹಾಗಾದ್ರೆ? ಏನು ಮಾಡ್ಸಂಗಿಲ್ಲ ಸರ್. ಇನ್ನ ನಾನು ಆಗ್ಲೇ ಹೇಳ್ದಂಗೆ ಬ್ಯಾಕ್ ರೆಸ್ಟ್ ನೋಡ್ಬೋದು. ಇದ್ರ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ. ಸೊ ಹಿಂದ್ಗಡೆ ಕುತ್ಕೊಳ್ಳೋರ್ಗೆ ಆರಾಮಾಗಿ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಸೊ ಇನ್ನ ಬ್ಯಾಕ್ ಲೈಟ್ಸ್ ನೋಡ್ಬೋದು.
ಇದು ಟೇಲ್ ಲೈಟು, ಇದು LED ಇಂಡಿಕೇಟರ್ಸು ಎಲ್ಲ LED. ಮತ್ತು ಇಲ್ಲೊಂದು TVS ಬ್ಯಾಡ್ಜಿಂಗ್ ಇದೆ. ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರು. ಸರ್ ಬೂಟ್ ಸ್ಪೇಸ್ ತೋರಿಸಿ ಹೆಂಗನೆ ಗಾಡಿದು. ಡಿಕ್ಕಿನೂ ಕೂಡ ಚೆನ್ನಾಗೇ ಇದೆಯಲ್ಲ ಸರ್ ಬೂಟ್ ಸ್ಪೇಸು. ಸರ್ ಮತ್ತೆ ಮೊಬೈಲ್ ಚಾರ್ಜಿಂಗ್. ಮೊಬೈಲ್ ಚಾರ್ಜರ್ ಇಲ್ಲಿ ಕೊಟ್ಟವ್ರಾ? ಹೌದು ಸರ್. ಸೊ ಇಲ್ಲೇ ನೀವು ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಇದ್ರೊಳಗಡೆ ಇಟ್ಬಿಟ್ಟು ನೀವು ಆರಾಮಾಗಿ ಗಾಡಿ ಓಡಿಸ್ಕೋಬಹುದು. ಟೂಲ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಈ ಗಾಡಿದು ಚಾರ್ಜಿಂಗ್ ಪಾಯಿಂಟ್ ನೋಡ್ಬೋದು, ಇಲ್ಲಿದೆ. ಬನ್ನಿ ಈಗ ಸ್ವಿಚ್ ಗೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಿಚ್ ಗೇರ್ ಅಲ್ಲಿ ಇದು ಐ ಬೀಮ್ ಲೋ ಬೀಮ್ ಸ್ವಿಚ್ಚು, ಇದು ಇಂಡಿಕೇಟರ್ ಸ್ವಿಚ್ಚು, ಮತ್ತೆ ಇದು ಆರನ್ನು, ಇದು ಹಜಾರ್ಡ್ ಲ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ಹಜಾರ್ಡ್ ಲ್ಯಾಂಪ್ ಆನ್ ಆಗುತ್ತೆ ಗಾಡಿನಲ್ಲಿ, ನೋಡ್ಬೋದಲ್ಲಿ. ಕ್ವಾಲಿಟಿ ಅಂತೂ ಸಖತ್ತಾಗೈತೆ. ಮತ್ತು ಇದು ಡೈರೆಕ್ಟ್ ಪಾರ್ಕಿಂಗ್ ಹಾಕ್ಬೋದು ನೀವು. ಮತ್ತು ರಿವರ್ಸ್ ಕೂಡ ಇದರಲ್ಲೇ ಬರುತ್ತೆ. ರಿವರ್ಸ್ ಇದರಲ್ಲೇ ಬರುತ್ತೆ ಸರ್ ಇದರಲ್ಲಿ. ಹೌದು ಸರ್. ಓಕೆ, ನೆಕ್ಸ್ಟ್ ಇದು ಮೋಡ್ಸ್ ಬಟನ್ನು. ಸೊ ನಿಮಗೆ ಯಾವ ಮೋಡ್ ಬೇಕೋ ಅದನ್ನು ಚೇಂಜ್ ಮಾಡ್ಕೋಬೋದು ಇದರಲ್ಲಿ. ಇಲ್ಲಿ ತೋರಿಸ್ತಿದೆ ನೋಡಿ, ಬ್ರೇಕ್ನ ಪ್ರೆಸ್ ಮಾಡಿಕೊಂಡು ಮೋಡ್ ಸ್ವಿಚ್ ಬಟನ್ನ ಪ್ರೆಸ್ ಮಾಡಿದ್ರೆ ಸೊ ನಿಮಗೆ ಮೋಡು ಚೇಂಜ್ ಆಗುತ್ತೆ. ನೋಡ್ಬೋದು ಇದರಲ್ಲಿ TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ TVS ಲೋಗೋ ಬರುತ್ತೆ. ಮತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ 9:30 ಈಗ. ನೆಕ್ಸ್ಟ್ ಇಲ್ಲಿ ವೈಫೈ ಟವರ್ ಕೂಡ ಇದೆಯಲ್ಲ ಸರ್ ಒಳಗಡೆ, ಮ್ಯಾಪ್ ಎಲ್ಲ ಬರುತ್ತೆ ಹಂಗಾರೆ. ಸರ್ ಅದನ್ನ ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಮೊಬೈಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಮ್ಯಾಪ್ ಎಲ್ಲ ಬರುತ್ತಾ? ಹೌದು ಸರ್. ಸರ್ ಏನ್ ಸರ್ ಇದು ಇಷ್ಟು ಚೆನ್ನಾಗಿರೋ ಗಾಡಿ ಕೊಟ್ಟವ್ರಲ್ಲ ಸರ್. ಹೌದು ಸರ್. ಸರ್ ನಿಜವಾಗ್ಲೂ ಸಲ್ಯೂಟ್ ಮಾಡ್ಬೇಕು ಈ ತರ ವರ್ಕ್ಗೆ ಆಕ್ಚುಲಿ. ಸೊ ಇಲ್ಲಿ ನೋಡಿ ನಿಮ್ಗೆ ನೆಟ್ವರ್ಕ್ ಕೂಡ ತೋರಿಸ್ತಾ ಇದೆ ಎಷ್ಟು ಪಾಯಿಂಟ್ ನೆಟ್ವರ್ಕ್ ಇದೆ ಅನ್ನೋದು. ಅಂದ್ರೆ ಇದರಲ್ಲಿ ಇನ್ಬಿಲ್ಟ್ ಸಿಮ್ ಬರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಓಡೋ ತೋರಿಸ್ತಾ ಇದೆ, ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ. 132 ಕಿಲೋಮೀಟರ್ ಓಡಿಸಿದ್ದಾರೆ. ಇನ್ನು ಡಿಸ್ಟೆನ್ಸ್ ಟು ಎಂಟಿ 70 ಕಿಲೋಮೀಟರ್ ಓಡುತ್ತೆ ಇನ್ನ 61% ಚಾರ್ಜ್ ಅಲ್ಲಿ. ಇನ್ನ ಇದು ಟ್ರಿಪ್ ಮೀಟರ್. ಇದರಲ್ಲಿ 2 ಮೋಡ್ಸ್ ಬರುತ್ತೆ, ಎಕೋ ಮತ್ತೆ ಪವರ್ ಅಂತ. ಎಕೋನಲ್ಲಿ ನೋಡ್ಬೋದು 61%ಗೆ 70 ಕಿಲೋಮೀಟರ್ ನಾನು ಆಗ್ಲೇ ಹೇಳ್ದಂಗೆ. ಇನ್ನ ಪವರ್ ಮೋಡ್ಗೆ ಹೋದ್ರೆ 61% ಅಲ್ಲಿ 46 ಕಿಲೋಮೀಟರ್ ಬರುತ್ತೆ. ಸೊ ಪವರ್ ಮೋಡ್ ಏನ್ ನೀವೇನ್ ಯೂಸ್ ಮಾಡಲ್ಲ ಅಲ್ವಾ ಸರ್? ಎಕೋ ಮೋಡ್ 75 ಓಡುತ್ತೆ, ಅಂದ್ರೆ 75 ಸ್ಪೀಡ್ ಹೋಗುತ್ತೆ. ಅಂದ್ರೆ ಎಕೋ ಮಾಡಲ್ಲ 75 ಹೋಗುತ್ತಾ? ಸ್ಪೀಡ್ ಹೋಗುತ್ತೆ. ನಾವು ಹೋಗೋದು ಎಷ್ಟು ಸರ್? 30-40. ನಾವು 75 ತಲುಪಲ್ಲ. ಇನ್ ಪವರ್ ಮೋಡ್ ಯಾಕೆ ಅದು ಉಪಯೋಗಿಸ್ಕೊಳ್ಳೋದು ಸರ್? ಆದ್ರೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನ್ಗೆ, ಬೇಕಂದ್ರೆ ಇದನ್ನೆಲ್ಲ ತೆಗ್ದಾಕ್ಬಿಟ್ಟು ಇನ್ನ ಸ್ವಲ್ಪ ದುಡ್ಡು ಕಡಿಮೆ ಮಾಡ್ಬಿಟ್ಟು ಕೊಡ್ಬೋದಿತ್ತು ಅವ್ರು. ಹೌದು ಸರ್. ಆದ್ರೆ ಇದನ್ನೆಲ್ಲ ಇಟ್ಟಿ ಈ ಕೊಡ್ಮೇಲೆ ಚೆನ್ನಾಗಿರೋ ಗಾಡಿ ಕೊಡ್ಬೇಕು ಅಂತ ಹೆಂಗ್ ಕೊಟ್ಟಿದ್ದಾರೆ? ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇಷ್ಟು ಎಲ್ಲ ನನ್ಗೆ ಗೊತ್ತಿರ್ಲಿಲ್ಲ ಈ ತರ ಪವರ್ ಮೋಡ್ ಇದೆ, ಎಕೋ ಮೋಡ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಮತ್ತೆ ಇನ್ಬಿಲ್ಟ್ ಸಿಮ್ ಇದೆ ಅಂತ ಯಾವ್ದೇ ಕಾರಣಕ್ಕೂ ನನಗೆ ಗೊತ್ತಿರ್ಲಿಲ್ಲ. ಹೌದು ಸರ್. ಒಳ್ಳೆ ಅದಕ್ಕೆ ಹೇಳಿ ಸರ್, ನನ್ಗೆ ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ನಾನು ಮೇನ್ ಸೆಟ್ ಅಲ್ಲಿ ಒಂದು ಉತ್ತಮವಾದ ಗಾಡಿ ಇಟ್ಕೋಬೇಕು ಅಂತಿದ್ದೆ. ಅದೇ ಮೇನ್ ಸೆಟ್ ನಮ್ ಕುಮಾರಸ್ವಾಮಿ ಕೊಟ್ಟರು. ನೆಕ್ಸ್ಟ್ ಇಲ್ಲಿ ನೀವು ಬೇಕಾದ್ರೆ ಲಗೇಜ್ ನ ಹಾಕೋಬಹುದು. ಇಲ್ಲೊಂದು ಹುಕ್ ಇದೆ, ಇಲ್ಲಿ ಯಾವುದೇ ರೀತಿ ಕವರು ಮತ್ತೊಂದು ನೀವು ಹಾಕೋಬಹುದು ಇಲ್ಲಿ. ಅದಲ್ದೇನೆ ಇಲ್ಲೂ ಕೂಡ ಒಂದು ಹುಕ್ ಇದೆ, ಇಲ್ಲೂ ನೀವು ಕವರ್ಸ್ ನ ಬೇಕಾದ್ರೆ ಹಾಕೋಬಹುದು ನೋಡಿ ಇಲ್ಲಿ. ಸೊ ಇದನ್ನ ಈ ತರ ಕ್ಲೋಸ್ ಮಾಡ್ಕೋಬಹುದು, ಇಲ್ಲ ಓಪನಿಂಗ್ ಮಾಡ್ಕೋಬಹುದು. ಆಮೇಲೆ ಇಲ್ಲೊಂದು ವೆಂಟ್ ಇದೆ ನೋಡಿ, ಏರ್ ವೆಂಟ್. ಇಲ್ಲಿ ಗಾಳಿ ಹೋಗಿ ಒಳಗಡೆ ಬ್ಯಾಟ್ರಿ ಕೂಲ್ ಆಗೋದಕ್ಕೆ ಅಂತಾನೆ ಕೊಟ್ಟಿರೋದು ಇದು ಏರ್ ವೆಂಟು. ಮತ್ತೆ ಇಲ್ಲೂ ಕೂಡ ವೆಂಟ್ಸ್ ಇದೆ ಗಾಳಿ ಹೋಗೋದಕ್ಕೆ. ಸೊ ನೋಡಿ, ಈ ಗಾಡಿ TVS ಅವರು ಸುಮ್ನೆ ಮಾಡಿಲ್ಲ, ಸಖತ್ತು R&D ಮಾಡಿ ಅಷ್ಟು ಕ್ವಾಲಿಟಿ ಇದೆ. ಸುಮ್ನೆ ನಂಬರ್ 1 ಸೇಲಲ್ಲಿ ಇಲ್ಲ ಇದು ಮತ್ತೆ ಬಜಾಜ್ ಚೇತಕ್ ಎರಡೂನು. ಸೊ ಅದರಿಂದ ನಾನು ನಿಮ್ಗೆ, ನೀವು ಡಿಸೇಬಲ್ಡ್ ಆಗಿರಿ ಇಲ್ಲ ನಾರ್ಮಲ್ ಪೀಪಲ್ ಕೂಡ ನೀವೇನಾದ್ರೂ ಗಾಡಿನ ತಗೊಳ್ತೀರಾ, ಎಲೆಕ್ಟ್ರಿಕ್ ಗಾಡಿನ ತಗೋತೀರಾ ಅಂದ್ರೆ ನಾನು ಈ 2 ಗಾಡಿನ ಯಾವತ್ತೂ ಸಜೆಸ್ಟ್ ಮಾಡ್ತೀನಿ. ಸರ್ ಹ್ಯಾಂಡಿಕ್ಯಾಫ್ಟ್ ಗಾಡಿನೇ ಅಂದ್ರೆ ನಾವು ಈ ಹ್ಯಾಂಡಿಕ್ಯಾಫ್ಟ್ ನಾವು ಈ ಕ್ವಾಲಿಟಿ ಅಂತ ಅನ್ಕೊಂಡ್ರೆ ನಾರ್ಮಲ್ ಪೀಪಲ್ಗೆ ಇದು ಬೆಸ್ಟ್ ಅಲ್ವಾ? ಬೆಸ್ಟ್ ಈ 2 ಕಡೆ ತೆಗೆದ್ಬಿಟ್ರೆ ಆರಾಮಾಗಿ ಸೇಮ್ ಟು. ಹೌದು. ಈಗ ಫ್ಯೂಚರ್ ಅಲ್ಲಿ ಈಗ ನಿಮ್ಮ ಮಕ್ಳು ಯಾರು ಓಡಿಸ್ತಾರೆ ಅಂದ್ರೆ ಬೇಕಾದ್ರೆ ಇದನ್ನ ರಿಮೂವ್ ಕೂಡ ಮಾಡ್ಕೋಬಹುದು ನೀವು. ಹೌದು ಸರ್. ಸೊ ಗೈಸ್, ಇದಿಷ್ಟು ನಮ್ಮ ಅಂಗವಿಕಲರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಿರೋ ಗಾಡಿ ಬಗ್ಗೆ ರಿವ್ಯೂ. ಇದು TVS iQube ರಿವ್ಯೂ ಅಂತನಾದ್ರು ತಗೊಳ್ಳಿ. ಅದಕ್ಕಿಂತ ಮೇಜರ್ ಅಂದ್ರೆ ಇದು ಅಂಗವಿಕಲರಿಗೋಸ್ಕರ ಕೊಟ್ಟಿರೋ ಗಾಡಿ ರಿವ್ಯೂ ಅಂತಾನೆ ತಗೊಳ್ಳಿ. ಸೊ ಫಲಾನುಭವಿ ಅಂತೂ ತುಂಬಾ ಖುಷಿಯಾಗಿದ್ದಾರೆ ಗಾಡಿ ಬಗ್ಗೆ, ಕ್ವಾಲಿಟಿ ಬಗ್ಗೆ. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.